ನಮಸ್ಕಾರಗಳು. ಈ ದಿನ ನಮ್ಮ ನಿಸರ್ಗದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇವರಾಜಪುರ ಶಾಲೆಯಲ್ಲಿ ಎಂಸಿ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಟ್ರ್ಯಾಕ್ ಸೂಟ್ ಅನ್ನು ವಿತರಣೆ ಮಾಡುವ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಈ ಕ್ಲಸ್ಟರ್ ನ CRP ಮಾಡಬಹುದಾದಂತಹ ನಾಗರಾಜ ಇಬ್ರು ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ನದಿಕಲಿ ಶಿಕ್ಷಕಿ ನಾಸಿರ ಕಾರ್ಯಕ್ರಮದಲ್ಲಿ ಒಂದು ಆಶೀರ್ವಾದಿದ್ದಾರೆ. ಅವರು ಕೂಡ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸುಸ್ವಾಗತ ಬಯಸ್ತೇನೆ. ನನ್ನೆಲ್ಲ ಮಕ್ಕಳಿಗೂ ಕೂಡ ನಿಮ್ಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಬಯಸ್ತೇನೆ. ಎಂಸಿ ಟ್ರಸ್ಟ್ ಅಧ್ಯಕ್ಷರಾದಂತಹ ಮಮತಾ ಇಮ್ರವರು ಮತ್ತು ಕಾರ್ಯದರ್ಶಿ ಬ್ರಹ್ಮರಾಂಬಿಕಾ ಇಮ್ರವರು ಹಾಗೆಯೇ ಕೋಶಾಧಿಕಾರಿ ಚೆನ್ನಜ್ಜಮ್ಮರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ಅವರ ಅನುಪಸ್ಥಿತಿಯನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲಿಗೆ ಕಾರ್ಯಕ್ರಮವನ್ನ ನಮ್ಮ ಸ್ವಾಗತ ಗೀತೆಯ ಮೂಲಕ ಪ್ರಾರಂಭಿಸೋಣ. ನಮ್ಮ 4ನೇ ತರಗತಿ ವಿದ್ಯಾರ್ಥಿನಿ ಪುಷ್ಪ ಮತ್ತು ತಂಡ ಕಾರ್ಯಕ್ರಮವನ್ನು ವಿವರಿಸುತ್ತಾರೆ. ಸೊ ಅದನ್ನು ಮೀರಿ ಕೆಲವು ಕಡೆ ಏನ್ ಮಾಡ್ತಾರೆ, ಬಾಲ್ಯ ವಿವಾಹವನ್ನ ಮಾಡ್ತಾರೆ. ಸೊ ಅಂಡರ್ ಏಜ್ ಇನ್ನು 18 ಇರಲ್ಲ, ಗಂಡು 21 ಆಗಿರಲ್ಲ, ಆಗ್ಲೇನೆ ಮದುವೆಯನ್ನು ಮಾಡ್ತಿರ್ತಾರೆ. ಗಂಡ ಒಳ್ಳೆಯನಾದ್ರೆ ಪರವಾಗಿಲ್ಲ, ಕೆಲವಾರು ಚಟಗಳಿಗೆ ಬಲಿಯಾಗಿದ್ರೆ ಏನಾಗುತ್ತೆ, ಸಂಸಾರ ಹಾಳಾಗುತ್ತೆ, ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದು. ಅಂತ ಸಂದರ್ಭದಲ್ಲಿ ಆ ರೀತಿಯ ಸಮಸ್ಯೆಗಳಿಗೆ ಒಳಗಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ದಾರಿಯನ್ನ ತೋರಿಸ್ತಕ್ಕಂತ ಈ ಉದ್ದೇಶಗಳನ್ನ ಇದು ಹೊಂದಿರುತ್ತೆ. ಅವರನ್ನು ಸಹ ಸಬಲೀಕರಣ ಮಾಡ್ತಕ್ಕಂಥ ಚಟುವಟಿಕೆಗಳ ದೃಷ್ಟಿಯಿಂದ ಏನ ಪರಿಸರ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು, ಶಿಕ್ಷಣಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಪರಿಸರ. ಸೊ ಇವತ್ತಿನ ದಿನ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಗಾಳಿ, ನೀರು, ಆಹಾರ ನಮ್ಗೆ ಸಿಗ್ತಾ ಇಲ್ಲ. ಕೆಲವು ಕಡೆ ಸಿಗ್ತಿರ್ಬೋದು, ಈಗ ಚಾಮರಾಜನಗರ ಇದು ಹಳ್ಳಿ ಪ್ರದೇಶ, ಗಾಳಿ ಸಿಗುತ್ತೆ, ನೀರು ಸಿಗುತ್ತೆ, ಆದ್ರೆ ಉತ್ತಮ ಆಹಾರ ಇನ್ನೂ ಸಿಗ್ತಿಲ್ಲ. ಯಾಕೆ? ಔಷಧಿ ಹೊಡಿತಾ ಇದೀವಿ ಅಲ್ಲೇ ಮಕ್ಕಳ. ಸೊ ಆ ನಿಟ್ಟಿನಲ್ಲಿ ನಮ್ಮ ಪರಿಸರವನ್ನು ಸಹ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮೂಲಕ ಕಾರ್ಯಕ್ರಮಗಳನ್ನ ಈ ಟ್ರಸ್ಟ್ ಆಯೋಜನೆ ಮಾಡುತ್ತೆ. ಈ ಎಲ್ಲ ಗುರಿ ಉದ್ದೇಶಗಳನ್ನ ಹೊಂದಿದೆ. ಹಾಗಾಗಿ ಮಕ್ಕಳ ಶಿಕ್ಷಣ ಅನ್ನೋ ಒಂದು ಅಂಶದ ಅಡಿಯಲ್ಲಿ ಸರ್ಕಾರದ ಜೊತೆ ಕೈಗೊಳಿಸ್ತಕ್ಕಂತ ಕೆಲವೊಂದು ಚಟುವಟಿಕೆಗಳನ್ನ ಈ ಟ್ರಸ್ಟ್ ಡಿಸೈನ್ ಮಾಡ್ಕೊಂಡಿದೆ, ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡಿದೆ. ಆ ಮೂಲಕ ಮೊದಲನೇ ಹೆಜ್ಜೆ ಏನು ಅಂತಂದ್ರೆ, ಸರ್ಕಾರ ಈಗಾಗಲೇ ಎರಡ್ ಜೊತೆ ಯೂನಿಫಾರ್ಮ್ ಕೊಟ್ಟಿದೆ, ಆದ್ರೂ ಸಹ ಇನ್ನೊಂದ್ ಜೊತೆ ಯಾಕೆ ಕೊಡ್ತಿದೆ ಅಂತಂದ್ರೆ, ಎಲ್ಲರೂ ಸಹ ಏನ್ ಮಾಡ್ತಿದ್ದಾರೆ, ಪೇರೆಂಟ್ಸ್ ಇವತ್ತು ಇಂಗ್ಲಿಷ್ ಮೀಡಿಯಂ ಅಂತ ಹೋಗ್ತಿದ್ದಾರೆ ಅಲ್ವಾ? ಯಾಕೆ ಹೋಗ್ತಿದ್ದಾರೆ? ಮೊದಲನೇದಾಗಿ ಅಲ್ಲಿ ಸಮವಸ್ತ್ರ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರ್ತಕ್ಕಂಥ ಯೂನಿಫಾರ್ಮ್ ಇರುತ್ತೆ. ಆಮೇಲೆ ಕೆಲವೊಂದು ಮಕ್ಕಳು ರೈಮ್ಸ್ ಸ್ವಲ್ಪ ಇಂಗ್ಲಿಷ್ ಮಾತಾಡ್ಬಿಟ್ರೆ ನಮ್ಮ ಮಗು ಚೆನ್ನಾಗಿ ಹೋಗ್ತಿದೆ ಅಂತ ಹೇಳಿ ಆ ಕಡೆ ಬಾಳ್ತಿದ್ದಾರೆ. ಇಲ್ಲ, ಸರ್ಕಾರಿ ಖಾಸಗಿ ಅಂತ ಭೇದ ಭಾವ ಏನಿಲ್ಲ, ಎಲ್ಲವೂ ಸಹ ಒಂದೇ ಎಜುಕೇಶನ್ ಅನ್ನ ಕೊಡ್ತಾ ಇರೋಂಥದ್ದು. ನಾವು ಕನ್ನಡ ಓದ್ತೀವಿ, ಅವ್ರು ಇಂಗ್ಲಿಷ್ ಅಲ್ಲಿ ಓದ್ತಾರೆ. ಸೊ ಇಲ್ಲೂ ಸಹ ಇನ್ ಮುಂದೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ದ್ವಿಭಾಷಾ ಶಾಲೆಗಳು ಅಂತ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಅವಾಗ ಎಲ್ಲವೂ ಸಹ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳು ಇಲ್ಲಿಯೂ ಸಹ ನಡೀತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಸರಿ ಸಮಾನತೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇರುವಂತದ್ದು